ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಾನು ಶಿವಮೊಗ್ಗದಲ್ಲಿದ್ದೆ. ಇವತ್ತು ಕೆಲಸ ಮುಗೀತು. ಬಟ್ ಏನಂದರೆ ಇವಾಗ ಇಲ್ಲಿ ಶಿವಮೊಗ್ಗಕ್ಕೆ ಬಂದಾಗ ನಾನು ಒಂದು ಮಿಸ್ ಮಾಡ್ತೀನಿ ಅಂದರೆ ಲಯನ್ ಸಫಾರಿ ಇತ್ತಂತೆ. ಸೊ ಇವಾಗ ನನಗೆ ಏನಾರ ಒಂದು ಅನಿಮಲ್ ನೋಡಬೇಕು. ಇಲ್ಲೇ ಸಕ್ಕರೆ ಬೈಲಿತ್ತು. ಈ ಸಕ್ಕರೆ ಬೈಲ್ಗೆ ಹೋಗಿ ಈ ಲಯನ್ ಸಫಾರಿಗೆ ಒಂದು ಹೋಗಿ ಬರೋಣ ಅನಿಸ್ತು. ಸೊ ಈ ವಿಡಿಯೋಲಿ ಲಯನ್ ಸಫಾರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಯಾವ ಥರ ಸಫಾರಿ ಮಾಡ್ತಾರೆ, ಝೂನು ಇದೆಯಂತೆ. ಟೈಮು 8:10 9:09ವರೆಗೆ ಅವ್ರು ಬರೋಕ್ಕೆ ಹೇಳಿದ್ರು. ಸೊ ಅಲ್ಲಿ ಹೋಗಿ ಅವರು ಫಸ್ಟ್ ಸಫಾರಿನೇ ಹೋಗೋಣ ಅಂತ ಹೇಳಿದ್ರು. ಅನಿಮಲ್ಸ್ ಇದೆ, ಆಮೇಲೆ ಲಯನ್, ಟೈಗರ್ ಯಾವ ಥರ ಇದೆಲ್ಲ ನೋಡಿಕೊಂಡು ಈ ವ್ಲಾಗಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಅದನ್ನು ಯಾವ ಥರ ಇದೆ ಲಯನ್ ಸಫಾರಿ ಅಂತ, ಝೂನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಆಗ್ಬೋದೇನೋ ಅದು ಝೂ ಎಲ್ಲ ನೋಡ್ಕೊಬರ್ಬೇಕಂದ್ರೆ. ಈ ವ್ಲಾಗಲ್ಲೆಲ್ಲ ತೋರಿಸ್ಕೊಡ್ತೀನಿ. ಖಂಡಿತವಾಗೂ ಎಲ್ಲರೂ ಕಾಯ್ದು ಈ ವ್ಲಾಗ್ನ ನೋಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಇದುವರೆಗೂ ಸ್ಟೇ ಟ್ಯೂನ್ಡ್. ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಬ್ಲಾಗ್ನ ಶುರು ಮಾಡ್ತೀನಿ. ಸ್ನೇಹಿತರೆ, ಈಗ 9:30 ಆಗಿದೆ. ಝೂ ಹತ್ರ ರೀಚ್ ಆದೆ. ಎಂಟ್ರಿ ಟಿಕೆಟ್ ತೊಗೊಂಡೆ. ಎಂಟ್ರಿ ಫೀಸು ಝೂಗೆ 80 ರುಪೀಸು, ಪಾರ್ಕಿಂಗ್ 40, ಸೊ ಟೋಟಲ್ 120. ಈಗೇನೆಂದರೆ ಸ್ವಲ್ಪ ಜನ ಯಾರೂ ಇಲ್ಲ. ಒಂದು ಸ್ಕೂಲ್ ಬ್ಯಾಚ್ ಒಂದು ಬಂದಿದೆ ಅಷ್ಟೇ. ವೀಕ್ ಡೇಸ್ ಅಲ್ಲ, ಯಾರೂ ಅಷ್ಟು ಜನ ಇಲ್ಲ. ಬಟ್ ಸಫಾರಿಗೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತಂತೆ. ಸೊ ಝೂ ನೋಡ್ಕೊಂಬನ್ನಿ ಅಷ್ಟರಲ್ಲಿ ಅಂತ ಹೇಳಿದ್ರು. ಬನ್ನಿ ಝೂ ನೋಡ್ಕೊಬರೋಣ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಟಿಕೆಟ್ ತಗೊಂಡಿಲ್ಲಲ್ಲ? ಕ್ಯಾಮ್ರಾ ಟಿಕೆಟ್ ಇಲ್ಲ, ತಗೊಂಡಿಲ್ಲ. ಕ್ಯಾಮ್ರಾದ್ದು. ಹಾಂ ಸರಿ, ಓಕೆ. ಎಲ್ಲಿ ಅಲ್ಲಿ ಮೆಸ್ ಇದೆಯಲ್ಲ, ಅದ್ರೊಳಗಡೆ ಇಡಬೇಕು. ಇಲ್ಲಿ ಮತ್ತೆ ಒಳಗಡೆ ಇಡ. ಹಿಂಗೆ ಹೋಗ್ಬೇಕಾ? ಅಲ್ಲಿ ಯಾರು ಇಲ್ವಲ್ಲ. ಸಖತ್ತು ಪೀಸಾಗಿದೆ. ಓ, ಎಲ್ಲ ಇಲ್ಲೇ ಇದೆ. ಎಲ್ಲ ಇವಾಗ ಎದ್ದಿದೆ. ಹಾಯ್ ಮಾಡೋಣ. ಬರ್ಡ್ಸ್ ಸೌಂಡ್ ಮಾಡ್ತಾ ಇರೋದು ಸಖತ್ ಇದೆ. ಪಿಕಾಕ್. ಇಲ್ಲೊಂದಿದೆ, ಅಲ್ಲೊಂದಿದೆ, ಇಲ್ಲೊಂದು ಸೂಪರಾಗಿ ಕೂತಿದೆ ಕಲರ್. ಹಾಂ ನೋಡಿ, ಇಲ್ಲೊಂದಿದೆ. ಸೊ ವೀಕ್ ಡೇಸಲ್ಲಿ ಅರ್ಲಿ ಮಾರ್ನಿಂಗ್ ಬಂದರೆ ಪೀಸಾಗೆಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ 10 ಕಿಲೋಮೀಟರ್ಸ್ ಅಷ್ಟೇ. ನಾನು ಸ್ಟೇ ಆಗೋದ್ರಿಂದ 10 ಕಿಲೋಮೀಟರ್ಸ್ ಅಷ್ಟೇ. ಸೊ ಆರಾಮಾಗಿ ಒಂದು 20 ಮಿನಿಟ್ಸ್ ರೈಡ್ ಮಾಡಿದೆ ಅಷ್ಟೇ. ನೋಡಿ, ಸೂಪರಾಗಿದೆ. ನಾನು ಜಾಸ್ತಿ ಮಾತಾಡಲ್ಲ, ಸೈಲೆಂಟಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿ. ಹೆಂಗೆ ಎಷ್ಟು ಪೀಸ್ ಆಗಿದೆ ಅಂತ ಹೆಂಗೆ ಅನಿಸಿದೆ ಅಂದರೆ, ಈ ರಾಜರು ಮಹಾರಾಜರು ಅವ್ರು ನೋಡೋಕೆ ಮೈಸೂರು ಝೂಗೆ ಮಾಡಿದ್ರಲ್ಲ ಆವಾಗ ಮುಂಚೆ. ಸೊ ಅವರೊಂದು ರೌಂಡ್ ಹಾಕಿದಾಗ ಯಾವ ಥರ ಎಂಜಾಯ್ ಮಾಡ್ತಿದ್ರು, ಆ ಥರ ಸೀರಿಯಸ್ಸಾಗಿ ನಂಗೆ ಫೀಲ್ ಆಗ್ತಾಯಿದೆ. ಇನ್ನೂ ಮಾಡ್ತಾಯಿದ್ದಾರೆ ಮುಂದೆ. ಇಲ್ಲೆಲ್ಲ ರೋಡ್ ಇದೆ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಇದೆ, ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಜಸ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಇರಬೇಕು ಝೂನ. ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ನಾನು ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಫುಲ್ ಪೀಸ್. ಆಟ ಆಡ್ತಾಯಿದೆ ಕರಡಿ. ಅಲ್ಲೊಂದಿದೆ, ಇಲ್ಲಿ ನೋಡಿ, 2 ಸಕ್ಕತ್ತಿದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ನೋಡಿ. ಎರಡು ಸಕ್ಕತ್ತಾಗಿ ಆಟ ಆಡ್ತಿದೆ. ಇವ್ರಿಗೂ ಸಂಬಂಧ ಇಲ್ಲ ಅಂತ. 2 ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ.
ಇವತ್ತೇ ನೋಡಿದ್ದು ಇಷ್ಟು ಹತ್ರ ನಾನು ಕರಡಿನ. ಅಲ್ಲಿ ಮೈಸೂರು ಝೂಲ್ಲೂ ದೂರ ಇರ್ತಿತ್ತು, ಲೈಕ್ ತುಂಬ ಡಿಸ್ಟೆನ್ಸ್ ಮಾಡಿಬಿಟ್ಟಿದ್ದಾರೆ ಕರಡಿಗೆ, ಹುಲಿ ಸಿಂಹಕ್ಕೆಲ್ಲ. ಕರಡಿನ ಇಷ್ಟು ಹತ್ರದಿಂದ ಇವತ್ತೇ ನೋಡ್ತಾ ಇರೋದು ನಾನು. ನಿಜ ಸೂಪರಾಗಿದೆ. ಬೆಳಗ್ಗೆನೇ ಬರಬೇಕಂದ್ರೆ ಪ್ರಾಣಿಗಳೆಲ್ಲ ನೈಟು ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಅದು ಸ್ವಲ್ಪ ಫ್ರೆಶ್ ಅಪ್ಗೆ, ಇವಾಗ ನಾವು ಹೆಂಗೆ ಈಚೆ ವಾಕಿಂಗ್ ಆ ಥರ ಮಾಡ್ತೀವಿ ಆ ಥರ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಬರಬೇಕು. ಎಷ್ಟೊತ್ತಿಗೆ ರೈಡ್ ಮಾಡ್ಬೇಕಾದ್ರೆ ಕಾಡು ಮಧ್ಯ ಅಡ್ಡ ಬರುತ್ತಲ್ಲ ಕಾಡು ಕೋಣ. ಒಟ್ಟು ಸಫಾರಿ ಝೂ ಎಲ್ಲ ಸೇರಿ 750 ಎಕರೆನಾ? ಸಫಾರಿ ಝೂ ಅಲ್ಲ, ಸಫಾರಿ ಝೂ ಸೇರಿ 8 ಎಕರೆ ಬರುತ್ತೆ. ಹಾಂ, ಈ ಝೂ ಇದು 2 ಕಿಲೋಮೀಟರ್ ಇದೆ ಇದು ಬರೀ ಟೋಟಲ್ ಮಾತ್ರ 2 ಕಿಲೋಮೀಟರ್. ಝೂ ಮಾತ್ರ. ಸಫಾರಿ ಆದ್ರೆ ನಿಮಗೆ ಒಂದು 7 ಕಿಲೋಮೀಟರ್ ಆಗುತ್ತೆ, 14 ಗಂಟೆ ಜರ್ನಿ ಒಳಗಡೆ. ಎಷ್ಟು ವರ್ಷ ಆಯ್ತು ಇದು ಮಾಡಿ? ಇದು ಶುರುವಾಗಿ ಇಲ್ಲಿಗೆ ಒಂದು 7 ವರ್ಷ ಆಯ್ತು, 7 ವರ್ಷ ಆಯ್ತು. 7 ವರ್ಷದಿಂದ. ಇನ್ನೂ ರೋಡ್ ಮಾಡ್ತಾ ಇದ್ದಾರಾ? ಫಸ್ಟ್ ಶುರುವಾಗಿತ್ತು, ಬಟ್ ಅವಾಗ ಇಷ್ಟು ಪ್ರಾಣಿ ಇರಲಿಲ್ಲ, ಹಾಂ ಪಕ್ಷಿ ಅಷ್ಟೇ ಇತ್ತು. ಪಕ್ಷಿ ಅಷ್ಟೇ. ಹಾಂ ಹಾಂ. ಅವಾಗೆಲ್ಲ 1-2 ವರ್ಷದಿಂದ ಪ್ರಾಣಿ ಗೀಣಿ ಎಲ್ಲ ಬಂತು, ಎಲ್ಲ ಥರ ಅನಿಮಲ್ಸು ತಂದು ಮುಂದೆ ಮಾಡ್ತಾ ಇದಾರೆ ಇನ್ನು ಮನೆಗಳೆಲ್ಲ ಆಗ್ತಿದ್ದಾವೆ. ಜೀಬ್ರಾ ಬರುತ್ತೆ, ಬ್ಲಾಕ್. ಆಲ್ಮೋಸ್ಟ್ ಎಲ್ಲ ಥರ ಅನಿಮಲ್ಸು ತಂದುಬಿಟ್ಟಿದ್ದೀರಾ ಇವಾಗ? ಇಲ್ಲ, ಇನ್ನೂ ಅರ್ಧ ಬರಬೇಕು, ಇನ್ನು ಅರ್ಧ ಬಂದಿಲ್ಲ. ಈಗ ಅದಕ್ಕೆ ಇನ್ನೂ ಅರ್ಧ ಬರುತ್ತೆ. ಮನೆ ರೆಡಿ ಆಗ್ತಾ ಇದೆ, ಇಷ್ಟಿದೆ. ಹಾಂ ಈಗ ಮುಂದೆ ಹೋದ್ರೆ ಇನ್ನೂ ಗೇಜ್, ಈ ತರ ಗೇಜ್ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಹಾಂ ಹಾಂ. ರೆಡಿ ಆದ್ಮೇಲೆ ಇನ್ನು ಜೀಬ್ರಾ ಚಿತೆ ಎಲ್ಲ ಬರ್ತಾ ಹೋಗೋದು. ಈ ಶನಿವಾರ ಬಂದ್ರೆ ಇನ್ನೂ ರಶ ಆಗ್ಬಿಡುತ್ತೆ, ಫ್ರೆಶ್ ಆಗ್ಬಿಡುತ್ತೆ. ಅನುಭವ ಒಳ್ಳೇದಾಯ್ತು, ಬೆಳಗ್ಗೆ ಬಂದಿದ್ದು. ನೋಡ್ತಾ ಇದ್ದಾರೆ ನೋಡಿ, ನಾನು ಮೈಸೂರು ಝೂಲ್ಲೂ ಈ ಥರ ಎನ್ಕೌಂಟರ್ ಮಾಡಿರಲಿಲ್ಲ. ಎಲ್ಲ ಜನ ಬಂದು ನಿಂತ್ಕೊಬಿಡೋರಾ? ಹಲೋ ಸರ್, ಝೂ ಒಳಗಡೆ ಇದ್ದೀನಿ, ಟಿಕೆಟ್ ಕೊಡ್ರ ಹತ್ರನಾ? ಹಾಂ ಬಂದೆ ಇರಿ. ಹಾಂ ಬಂದೆ. ಸ್ನೇಹಿತರೆ, ಇನ್ನೇನು ಸ್ವಲ್ಪ ಒಂದು 25% ನೋಡಿದ್ದೆ ಅಷ್ಟೇ ಝೂ. ಸೊ ಸಫಾರಿ ಹೋಗ್ತಾ ಇದ್ದಾರಂತೆ, ಸಫಾರಿಗೆ ಹೋಗೋಣ ಫೋನ್ ಮಾಡಿದರು. ಸಫಾರಿಗೆ ಹೋಗಿ ಸಫಾರಿ ನೋಡಿಕೊಂಡು ಬಂದು ಝೂ ನೋಡಿಕೊಂಡು ಹೋಗೋದು. ಬನ್ನಿ ಸಫಾರಿಗೆ ಹೋಗೋಣ. ಸಫಾರಿಗೆ ರೀಚ್ ಆದ ಟಿಕೆಟ್ ತೊಗೊಂಡೆ, 200 ರುಪೀಸು ಸಫಾರಿಗೆ. ಒಂದು ಪ್ರೈವೇಟ್ ಜೀಪ್ ಅಂತ ಇದೆ, ಪ್ರೈವೇಟ್ ಜೀಪ್ಗೆ 2000 ಅಂತೆ. ಅದರಲ್ಲಿ ಒಂದು 6 ಮೆಂಬರ್ಸ್ ಹೋಗ್ಬೋದಂತೆ. ಸೊ ಪ್ರೈವೇಟಾಗಿ ಒಂದು 5-6 ಜನ ಬಂತು ಅಂದ್ರೆ ಒಂದು ಪ್ರೈವೇಟ್ ಜೀಪ್ ತೊಗೋಬೋದು. ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಲೈಕ್ ನಾವು ಬಂಡೀಪುರಲ್ಲಿ ಹೆಂಗೆ ಸಫಾರಿಗೆ ಹೋಗ್ತೀವಲ್ಲ, ಸೊ ಅದೇ ಥರನೂ ಇಲ್ಲೂ ಒಂದು ಸ್ವರಾಜ್ ಮಸ್ತಾ ಇದೆ. ಸೊ 25 ಮೆಂಬರ್ಸು ಅವ್ರ ಜೊತೆನೇ ಕಳಿಸ್ತಾರೆ. ಇವಾಗ ಏನಂದರೆ ನಾನು ಒಬ್ಬನೇ ಇರೋದ್ರಿಂದ, ಸ್ವಲ್ಪ ಕ್ರೌಡ್ ಕಮ್ಮಿ ಇರೋದ್ರಿಂದ ಒಂದು ಸ್ಕೂಲ್ ಮಕ್ಕಳು ಬರ್ತಿದ್ದಾರಂತೆ, ಅವ್ರ ಜೊತೆ ಅವ್ರು ಇದರಲ್ಲೇ ಸಫಾರಿಗೆ ಹೋಗ್ತೀನಿ. ಒಂದೇ ಬಸ್ಸಲ್ಲೇ. ಇವರು ಸತೀಶ್ ಅಂತ ನೋಡಿದ್ದಾರೆ, ಸತೀಶ್ ಅಂತ ಇವರು ಕಾಂಟ್ಯಾಕ್ಷನಲ್ಲಿ. ಸೊ ಬಂದಾಗ ಇವ್ರು ಕಾಂಟ್ಯಾಕ್ಟ್ ಮಾಡಿ, ಇವರು ಪ್ರೈವೇಟ್ ನಿಮ್ಗೇನಾರ ಸಪ್ರೇಟಾಗಿ ಕರ್ಕೊಂಡು ಹೋಗಬೇಕು ಅಂದರೆ ಇವರೇ ಕರ್ಕೊಂಡು ಹೋಗ್ತಾರೆ, ಇನ್ಸ್ಟೇಟ್ ಮಾಡ್ತಾರೆ. ಅವ್ರೇನಂದರೆ ಬೆಳಗ್ಗೆ ಒಂದು ಎಲ್ಲ ಕೇಜಿಂದ ಬಿಟ್ಬಿಡ್ತಾರಲ್ಲ ಲಯನ್ನು ಟೈಗರ್ನೆಲ್ಲ. ಸೊ ಅದೇನು ಮಾಡಿದೆ ಅಂದರೆ, ನಾವು ಬಂದಿದ್ದು ಖುಷಿಗೆ ರೋಡಿಗೆ ಬರ್ತಾ ಇರೋದು. ಅದು ಸ್ವಲ್ಪ ಸಂಜೆ ಮತ್ತು ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತಂತೆ. ಸೊ ಬನ್ನಿ ನೋಡೋಣ. ಸ್ಕೂಲ್ ಮಕ್ಕಳು ಬಂದರು ಆಲ್ಮೋಸ್ಟು. ಸೊ ಅವ್ರ ಜೊತೆ ಖುಷಿಯಾಗಿ ಪ್ರಾಣಿಗಳು ನೋಡ್ಕೊಬರೋಣ. ಅವ್ರ ಎಕ್ಸೈಟ್ಮೆಂಟು ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ.
ಸೊ ಎಲ್ಲ ಪುಟಾಣಿ ಮಕ್ಕಳು ಸೂಪರಾಗಿರುತ್ತೆ. ಎಂಜಾಯ್ ಮಾಡಿರೋಂಥ ವೀಡಿಯೋನ. ನಾನು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಲೈಕ್ ನಾವು ನೋಡೋಕ್ಕೂ ಸಣ್ಣ ಮಕ್ಕಳು ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಸಣ್ಣ ಮಕ್ಕಳು ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡ್ತಾರೆ ಪ್ರಾಣಿ ಏನಾದ್ರು ಕಾಣಿದ್ರೆ. ಇದೇ ಫಸ್ಟ್ ಬಸ್ ಅಲ್ಲ ಇರೋದು? ಸೊ ಬನ್ನಿ ಹೋಗೋಣ ಸಫಾರಿನ. ನಮ್ಮನೆ ಲಯನ್ ಸಫಾರಿ ಓಡಿಸ್ತಾರೆ ರೈಟ್ ಸೈಡ್ ಬ್ಲ್ಯಾಕ್ ಬಗ್ಗೆ ನೋಡಿ ಕೃಷ್ಣ ಮೃಗ ರೈಟ್ ಸೈಡ್ ನೋಡಿ, ರೈಟ್ ಸೈಡು ಕೇಜಲ್ಲಿ ಹಾಕ್ಬಿಟ್ಟಿದ್ದೀರಾ? ಇಲ್ಲ, ಇದು ಒಂದು ತುಂಬಾ ಸ್ಟ್ರಾಂಗ್ ಇದೆ. ಏನೇನಂದ್ರೆ ಇದು ಇದು ಹಾಕ್ಬಿರೋ ಸುಳಿ ಕೊಂಬಿರೋದು ಬ್ಲ್ಯಾಕ್ ಬಕ್, ದೊಡ್ಡವೆಲ್ಲ ನೀಲ್ಗಾಯಿ. ರಾಜಸ್ಥಾನ್ ಮತ್ತೆ ಮಹಾರಾಷ್ಟ್ರ ಸೈಡ್ ಜಾಸ್ತಿ ಅದು. 2 ಗ್ಲಾಸ್ ತೆಗಿಬೋದು. ಇತ್ತು ನೋಡ್ರಿ ಇಲ್ಲಿ ಹುಲಿ ಎಲ್ಲ ಬರಲ್ಲ. ಇಲ್ಲಿ ಹುಲಿ ಬಂದ್ರೆ ಇವೇ ಅದು ಇರಲ್ಲ. ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ಅದು ನೀಲ್ಗಾಯಿ ನೋಡಿ, ಅದು ನೀಲಿ ಕಲರ್ ಇದೆಯಲ್ಲ ಅದು ಗಂಡದು, ಬ್ರೌನ್ ಕಲರ್ ಇದೆಲ್ಲ ಫೀಮೇಲ್. ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್ ಸೈಡ್ ಜಾಸ್ತಿ ಅದು. ನೀಲಿ ದನ ಅಂತಾನೂ ಕರೀತಾರೆ ನೋಡಿ. ಸ್ಪಾಟ್ ಡಿಯರ್ ಇಲ್ಲ, ಸ್ಪಾಟ್ ಡಿಯರ್ ಬೇರೆ ಕಡೆ ಇದೆ. ಹೌದೌದು, ಅದು ಗಂಡ. ಊಟ ಮಾಡ್ತೀಯ, ತಿಂಡಿ ತಿಂತಾವ ನೋಡ್ರೆಲ್ಲ. ಯಾವ್ದಿದು? ಸಾಂಬಾರ್ ಡಿಯರ್ ಮತ್ತೆ ಸ್ಪಾಟ್ ಡಿಯರ್, ಜಿಂಕೆ ಮತ್ತೆ ಕಡವೆ. ಜಿಂಕೆ ಒಂದೊಂದು ಜಾತಿ ಸಪ್ರೇಟಾಗಿ ಬಿಟ್ಟಿರ್ತಾರಂತೆ, ಗುಂಪು ಓಡಾಡುತ್ತಲ್ಲ. ಸೊ ಹಾಗೇನೆ, ಯಾಕಂದರೆ ಅದು ಬೇರೆ ಬೇರೆ ಜಾತಿ ಜಗಳ ಆಡುತ್ತಂತೆ, ಅದಕ್ಕೋಸ್ಕರ. ಡೋರ್ ಮುಟ್ಬೇಡಿ, ಡೋರ್ ಕೈ ಬಿಟ್ಬಿಡಿ, ಡೋರ್ ಮುಟ್ಬೇಡಿ. ಟೈಗರ್ ಏರಿಯಾಗೆ, ಟೈಗರ್ ಸಫಾರಿಗೆ ಇವಾಗ ಎಂಟ್ರಿ ಆದ್ವಿ. ಸೊ ಲೆಟ್ಸ್ ಹೋಪ್ ತುಂಬ ಚೆನ್ನಾಗಿ ಟೈಗರ್ ಬಂದು ಮಾತಾಡ್ಸುತ್ತೆ ಅನ್ಕೊಳ್ಳೋಣ. ನೋಡಿ ಈ ಕಡೆ ರೈಟ್ ಸೈಡ್ ಒಂದು ನೋಡಿ, ರೈಟ್ ಸೈಡಲ್ಲಿ ಇದು ಅಂಜನಿ ಅಂತ ಇದು ನೋಡ್ಕೊಳ್ಳಿ. ಫೋಟೋಸ್ ಬೇಡ, ಇದು ಫೋಟೋಸ್ ಕೂತ್ಕೊಳ್ಳಿ ಸಿಡಿಯೋ ಕೂತ್ಕೊಳ್ರಿ. ಇಲ್ಲೇ 3 ಇದಾವೆ. ಈಗ ಇವಾಗ ನೋಡಿ ಟೈಗರ್ ಹೆಣ್ಣು, ಅದ್ರ ಹೆಸರೇನಂದ್ರೆ ವಿಜಯ್ ಅಲ್ಲ ರಶ್ಮಿ ಅಂತನಾ? ದಶ್ಮಿ ಅಂತ ಹೆಸರು. ಅದು 16 ಇಯರ್ಸ್ ಓಲ್ಡ್ ಅಂತೆ. ಈಗ ಮೇಲ್ ನೋಡ್ಕೊಂಡು ಹೋಗ್ತಾ ಇದೆ. ಹಾ, ಮುಂದೆ ಇಲ್ಲಿ ಮೇಲ್ ಒಂದಿದೆ, ಮನೆ ತೋರಿಸ್ತೀನಿ.
ಸೂಪರ್ ಕ್ಲೋಸ್ ಎನ್ಕೌಂಟರ್ ಆಯಿತು. ಇಲ್ಲೇ ಒಂದಿತ್ತು 2 ಸಿಂಹ, ಐ ಮೀನ್ ಏನು, 4 ಸೊ ಲೇಡಿ, ಐ ಮೀನ್ 2 ಸಿನಿಮಾ ಎನ್ಕೌಂಟರ್ ಆಯಿತು. ತುಂಬ ಹತ್ರದಿಂದನೇ ಆಯಿತು. ಆಮೇಲೆ ಇನ್ನೊಂದು ಫೀಮೇಲ್ ಒಳಗಡೆ ಇತ್ತು, ಅದು ಆ ಕಡೆ ತೊಗೊಳಕ್ಕಾಗಲಿಲ್ಲ, ಕೇಜ್ ಇತ್ತು. ಬಟ್ ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಕ್ಚುಲಿ. ಇವಾಗ ನೆಕ್ಸ್ಟು ಎಲ್ಲ ಬಂದು ನಿಮ್ಮ ಮಕ್ಕಳೆಲ್ಲ ಬಂದಾಯ್ತು. ಸೊ ಇವಾಗ ಬೈಸನ್ ನೋಡೋಕೆ ಹೋಗ್ತಾ ಇದ್ದೀವಿ. ಟೋಟಲ್ ಸಫಾರಿಲಿ ಟೈಗರ್ ತೋರಿಸ್ತಾರೆ, ಮೇಲ್ ಆ್ಯಂಡ್ ಫೀಮೇಲ್, ಲಯನ್ನು ಮೇಲ್ ಆ್ಯಂಡ್ ಫೀಮೇಲ್ ಆ್ಯಂಡ್ ಬೈಸನ್ ಒಂದು ಟೋಟಲ್ ಸಫಾರಿಲಿ ಒಂದು 1/2 hour to 45 minutes. 2 ಒಂದೇ. ಸೊ ಬನ್ನಿ ಹೋಗೋಣ. ಬೈಬಲ್ ಬೆಳೆಸಿದೆ, ನೀರು ಬಿಟ್ಕೊಳ್ಳೋದು ದೇವತೆ ಅಂತ ಹೇಳ್ಬಿಟ್ಟಿದೆ. ಸ್ನೇಹಿತರೆ, ಈಗ ನೋಡಿಕೊಂಡು ಆಯಿತು ಆಲ್ಮೋಸ್ಟ್ ಒಂದು 45 minutes 30-45 minutes ಆಯ್ತು ಅಷ್ಟೇ. ತುಂಬ ಚೆನ್ನಾಗಿ ತೋರಿಸಿದ್ರು. ನಾನು ಅವ್ರ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳ್ತೀನಿ. ಝೂ ಹತ್ರ ಬಂದು ಟಿಕೆಟ್ ತೊಗೊಂಡು, ಇಲ್ಲಿ ಸತೀಶ್ ಅಂತ ಇರ್ತಾರೆ ಡ್ರೈವರು, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ತೋರಿಸ್ತಾರೆ. ತುಂಬ ಚೆನ್ನಾಗಿ ತೋರಿಸಿದ್ರು. ನೀವು ಪ್ರೈವೇಟ್ ವೆಹಿಕಲಲ್ಲಿ ಬಂದ್ರೂ ಇಲ್ಲ ಇದರಲ್ಲಿ ಬಂದ್ರೂ ಇಲ್ಲ, ನನ್ನ ಹೆಸರು ಹೇಳಿ ಈ ಥರ ಬೆಂಗಳೂರಿಂದ ಪವನ್ ಅವರು ನಂಬರ್ ಕೊಟ್ಟರು ಅಂತ. ತುಂಬ ಚೆನ್ನಾಗಿ ತೋರಿಸಿದ್ರು. ಒಟ್ಟು 3 ನೋಡಿದ್ದು, ಟೈಗರು, ಲಯನ್ನು, ಬೈಸನ್ ಝೂವಲ್ಲೇ ಇದೆ, ಬಟ್ ಅಲ್ಲೂ ತುಂಬ ಜಾಸ್ತಿ ಇತ್ತು ಬೈಸನ್ನು. ಇವಾಗ ಒಂದು 25% ಅಷ್ಟೇ ನೋಡಿದ್ದು ಝೂನ. ತಿರ್ಗಾ ಇನ್ನು ಮಿಕ್ಕಿದ್ದು 75% ಝೂ ನೋಡಿಕೊಂಡು ಹೋಗೋದಷ್ಟೇ. ಬನ್ನಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ನೋಡಿ ಇಲ್ಲೇನಿದೆ, ಆಸ್ಟ್ರಿಚ್. ಹತ್ತತ್ತಿದೆ. ಮಕ್ಕಳನ್ನ ನೋಡ್ತಾ ಇದೆ ಅದು. ಇಲ್ಲಿ ಎಲ್ಲ ಮಕ್ಕಳು. ಸ್ನೇಹಿತರೆ, ಇಲ್ಲಿ ಝೂ ಮ್ಯೂಸಿಯಂ ಅಂತ ಇದೆ, ಬನ್ನಿ ನೋಡೋಣ. ಇಲ್ಲಿ ಆನೆ ಒಂದಿಟ್ಟಿಲ್ಲ, ಯಾಕಂದರೆ ಸಕ್ಕರೆ ಬೈಲ್ ಹತ್ರನೇ ಇದೆ ಅಲ್ವಾ, ಸೊ ಆನೆ ಒಂದಿಟ್ಟಿಲ್ಲ. ಬೇರೆ ಚಿರತೆ ಒಂದು ನೋಡಬೇಕು, ಬನ್ನಿ ಅದನ್ನು ನೋಡೋಣ. ಸಖತ್ ಪೀಸ್ಫುಲ್ಲಾಗಿದೆ. ನಾನು ನಿಜ ಹೇಳ್ತೀನಿ, ಶಿವಮೊಗ್ಗಕ್ಕೆ ಬಂದರೆ ಈ ಝೂ ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ಸಫಾರಿನೂ ಅಷ್ಟೇ, ಸಫಾರಿನೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 700 acres ಇದೆಯಂತೆ. 700 ಪ್ಲಸ್ ಬಫರ್ ಒಂದು 700 to 800 ಅಂದರು, ಒಬ್ಬರು 700 ಅಂದರು, ಒಬ್ಬರು 800 ಅಂದರು. ಆಲ್ಮೋಸ್ಟ್ ಒಂದು 700 acres ಇದೆ ಟೋಟಲ್. ಇಷ್ಟೂ ಸರ್ಕಾರನೇ ಮೇಂಟೈನ್ ಮಾಡ್ತಾ ಇರೋದು. ಸೊ ಇದಕ್ಕೆ ಹೆಂಗೆ ಒಂದೊಂದು ಪ್ರಾಣಿಗೂ ಊಟ ಅರೇಂಜ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಸಿಂಪಲ್ ಥಿಂಗ್. ಅದಕ್ಕೋಸ್ಕರ ಬಂದು ಎಂಟ್ರಿ ಫೀಸ್ ಏನಿರುತ್ತೆ ಪೇ ಮಾಡಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿ. ಚಿರತೆ ನೋಡಿ ತಣ್ಣಗೆ ಇಲ್ಲೇ ಮಲಗಿದೆ, ತುಂಬ ಹತ್ರನೇ ಇದೆ. ಇದು ತಣ್ಣಗೆ ಆರಾಮಾಗಿ
ಮಸ್ತ್ ಹೋದ ಇದೆ. ಅಲ್ಲೊಂದಿದೆ ಮೇಲೆ, ಅಲ್ಲೊಂದು ಮಲಗಿದೆ. ಟೋಟಲ್ 18 ಚಿರತೆ ಇದೆ ಅಂದರು. ಇಲ್ಲಿ ನಮಗೊಂದು 4 ಕಾಣಿಸ್ತು ಅಷ್ಟೇ. ಇಲ್ಲಿ ಲಯನ್ ಸಫಾರಿ ಅಂತೀನಿ, ಲಯನ್. ಸೌಂಡಂತೂ ಅದಕ್ಕೆ ವೈಲ್ಡ್ ಅನಿಮಲ್ಸ್ ಅಂತ ಹೇಳೋದು. ಸೌಂಡಂತೂ ತುಂಬ ಯಾವ ಥರ ಹಾರ್ಶ್ನೆಸ್ ಅಂದ್ರೆ ಅದು ನಿಜ. ಬನ್ನಿ, ಆ್ಯಕ್ಚುಲಿ ಅಲ್ಲಿ ಆ ಕಡೆ ಇದೆ ಅಲ್ಲ ಏನು, ಬಟ್ ಸೌಂಡ್ ಅಂತೂ ಸೂಪರ್. ಆ ಕಡೆ ಇದೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ, ಶಿವಮೊಗ್ಗಕ್ಕೆ ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ. ಲೊಕೇಶನ್ನು, ಆಮೇಲೆ ನಾನು ಹೇಳಿದ್ನಲ್ಲ ಸಫಾರಿ ಇವ್ರಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಡ್ರೈವರ್ನ ಅಂತ, ಅವ್ರದ್ದು ಡೀಟೇಲ್ಸು, ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಖಂಡಿತವಾಗೂ ಬನ್ನಿ, ತುಂಬ ಚೆನ್ನಾಗಿದೆ. ಓಕೆನಾ? ಇಲ್ಲಿ ಬಂದರೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ಇನ್ನೂ ರೋಡ್ ಇವಾಗ ಮಾಡ್ತಾಯಿದ್ದಾರೆ. ಒಳಗಡೆ ಏನೂ ವೆಹಿಕಲ್ಸ್ ಇಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಲೈಕ್ ಮೈಸೂರಲ್ಲಿ ಇತ್ತಲ್ಲ, ಮೈಸೂರು ಬನ್ನಾರ್ಘಟ್ಟಲ್ಲಿ ಆ ಥರ ಇಲ್ಲ. ಬಂದು ಒಂದು ಸತಿ ಸ್ವಲ್ಪ 2 ಕಿಲೋಮೀಟರ್ಸ್ ಬರೀ ಝೂನೇ ನಡಿಬೇಕು. ಸಫಾರಿಗೆ ಏನು ಗಾಡೀಲಿ ಕರ್ಕೊಂಡು ಹೋಗ್ತಾರೆ, ಬಟ್ ಇದರಲ್ಲಿ ಹಂಗಾಗಲ್ಲ. ಇಲ್ಲಿನ ಎಲ್ಲ ರೋಡೆಲ್ಲ ರೆಡಿ ಮಾಡ್ತಿದ್ದಾರಲ್ಲ, ಸೊ ಇದು ಟೈಮ್ ಹಿಡಿಯುತ್ತೆ. ಫ್ರೆಂಡ್ಸ್ ಜೊತೆ ಬಂದ್ರೂ ಆರಾಮಾಗಿ ಬಂದು ಎಂಜಾಯ್ ಮಾಡಿಕೊಂಡು ಹೋಗಿ. ಟಿಲ್ ದೆನ್ ಸ್ಟೇ ಟ್ಯೂನ್. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಷ್ಟನ್ನು ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಟಾಟಾ ಹೇಳ್ತಾ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.